ಮತ್ತೆ ಸ್ನೇಹಿತರೆ, ಮೊದ್ಲು ಸಿನಿಮಾಗಳ ಗೆಲುವನ್ನ ಎಷ್ಟು ವಾರ ಓಡ್ತು, ಎಷ್ಟು ದಿನ ಓಡ್ತು ಅಂತ ಪ್ಯಾರಾಮೀಟರ್ ಮೇಲೆ ಜಡ್ಜ್ ಮಾಡ್ತಾ ಇದ್ರು. ಆದ್ರೆ ಈಗ ಎಷ್ಟು ಕೋಟಿ ಸಂಪಾದನೆ ಮಾಡ್ತು, ಟ್ವಿಟರ್ ಅಲ್ಲಿ ಟ್ರೆಂಡಿಂಗ್ ಇದ್ಯಾ, ಇನ್ಸ್ಟಾಗ್ರಾಮ್ ಅಲ್ಲಿ ಟ್ರೆಂಡಿಂಗ್ ಇದ್ಯಾ, ರೀಲ್ಸ್ ಬರ್ತಾ ಇದ್ಯಾ, ಅದ್ರ ಮೇಲೆ ಜಡ್ಜ್ ಮಾಡ್ತಾ ಇದಾರೆ. ಅದ್ರ ಬಗ್ಗೆ ಇವತ್ ಮಾತಾಡೋಣ. ಈ ಪುಷ್ಪ 2 ಸಿನಿಮಾ ಬಗ್ಗೆ ಮಾತಾಡ್ಬೇಕಾದ್ರೆ ಎರಡ್ ಮಾತು ಹೇಳ್ಬೇಕು ಅನ್ನಿಸ್ತಿದೆ. ಮೇ ಬಿ ನಿಮ್ಗೆ ಅರ್ಥ ಆಗ್ಬೋದು ಅನ್ಕೊಂತೀನಿ. ಸಿನಿಮಾದಲ್ಲಿ ಬಿಲ್ಡಪ್ ಇರ್ಬೇಕು, ಆದ್ರೆ ಬಿಲ್ಡಪ್ ಸಿನಿಮಾ ಆದ್ರೆ ಸ್ವಲ್ಪ ಕಷ್ಟ ಆಗ್ಬೋದು ಅನ್ಸುತ್ತೆ. 10 KGF ಸೇರಿದ್ರೆ ಒಂದು ಪುಷ್ಪ ಅಂತ ಯಾರೋ ಹೇಳಿದ್ ನೆನ್ಪು, ಸರಿಯಾಗಿ ನೆನ್ಪಿಲ್ಲ. ఒక 10 KGF లో పుష్ప. ಆದ್ರೆ ಇವಾಗ ನೋಡಿದ್ರೆ KGF 1, 2 ಒಂದೊಂದ್ ಸೀನ್ ತಗೊಂಡು ಒಂದು ಎಲಿವೇಶನ್ ಸೀನ್ ಇಟ್ಟಿದಾರೇನೋ ಅನ್ನಿಸ್ತು ಅಷ್ಟೇ. ನೋಡೋಣ, ನಿಮ್ಗೂ ಗೊತ್ತಾದ್ರೆ ಕಮೆಂಟ್ ಮಾಡಿ. ಇದನ್ನ ಕಾಪಿ ಅಂತ ಇಲ್ಲಪ್ಪ, ಯಾರು ಅಫೆಂಡ್ ಆಗ್ಬಿಟ್ಟಿರ. ಮತ್ತೆ ಇದು ಇನ್ಸ್ಪಿರೇಷನ್ ಅಂತ ಸಿನಿಮಾ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತಾರೆ, ಅದನ್ನ ಯೂಸ್ ಮಾಡೋಣ. ಅತಿ ಆದ್ರೆ ಅಮೃತನು ವಿಷ ಆಗುತ್ತೆ ಅಂತ ಹೇಳ ಕಾಲ ಇದು. ಅಂತದ್ರಲ್ಲಿ ಒಂದು ನಿಮಿಷದಲ್ಲಿ ಕಡಿಮೆ ಅಂದ್ರೂ ಒಂದು 10-15 ರೀಲ್ಸ್ ಗಳು ನೋಡಿರ್ತೀವಿ. ಅಂತ ಕಾಲದಲ್ಲಿ ಇದೀವಿ ನಾವು. ಅಂತದ್ರಲ್ಲಿ 3.5 ಗಂಟೆ 3.5 hours ಮೂವಿ. ಓ ಮೈ ಗಾಡ್, ಮೂವಿ ಎಷ್ಟೇ ಸಾಕತ್ತಾಗಿರ್ಲಿ, ಏನೇ ಇರ್ಲಿ ಗುರು, ಕೂಡಕ್ ಆಗಲ್ಲ. ಲಾಸ್ಟ್ ಅಲ್ಲಿ ಸಿನಿಮಾ ಯಾವಾಗ ಮುಗಿಯುತ್ತೆ, ಎಷ್ಟೊತ್ತಿಗೆ ಮುಗಿಯುತ್ತೆ ಅಂತ ವಾಚ್ ಮೊಬೈಲ್ ನೋಡೋದ್ರಲ್ಲೇ ತುಂಬಾ ಅನ್ಸುತ್ತಲ್ವಾ. ಸಿನಿಮಾದ ಬಗ್ಗೆ ಹೆಚ್ಚು ಮಾತಾಡೋದು, ರಿವ್ಯೂ ಮಾಡಕ್ಕೆಲ್ಲ ಹೋಗಲ್ಲ. ನಾನು ಹೇಳ್ಬೇಕಂತಿರೋ ವಿಷಯನ ಡೈರೆಕ್ಟ್ ಆಗಿ ಬಂದ್ ಹೇಳ್ಬಿಡ್ತೀನಿ. ಆದ್ರೆ ಬೇಜಾರಾಗೋ ವಿಷಯ ಏನು ಅಂತ ಹೇಳಿದ್ರೆ, ನಮ್ ಕರ್ನಾಟಕದಲ್ಲಿ ಬೇರೆ ಭಾಷೆಗಳ ಸಿನಿಮಾಗಳಿಗೆ ಸಿಕ್ಕ ಓಪನಿಂಗು ನಮ್ ಕನ್ನಡ ಸಿನಿಮಾಗಳಿಗೂ ಬೇರೆ ಭಾಷೆಗಳಲ್ಲಿ ಸಿಕ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ. ಹೋಗ್ಲಿ ಬಿಡಿ, ನಾವೇ ಸರಿಯಾಗ್ದಿತಿ ಬೇರೆಯವ್ರಿಗೆ ಹೇಳಿದ್ರೆ ಏನ್ ಪ್ರಯೋಜನ? ಕಲೆಕ್ಷನ್ ಕೇಳಿದ್ರೆ ತಲೆ ಕೆಟ್ಟೋಗುತ್ತೆ ಗುರು. ವೆಡ್ನೆಸ್ಡೇ ಪೇಯ್ಡ್ ಪ್ರೀಮಿಯರ್ ಅಲ್ಲಿ 10 ಕೋಟಿ ಸಂಪಾದನೆ ಮಾಡಿದೆ. ಟೆಕ್ನಿಕಲಿ ಫಸ್ಟ್ ಡೇ ಅಂದ್ರೆ ಥರ್ಸ್ಡೇ 165 crore 165 ಕೋಟಿ ಓವರ್ ಆಲ್ ಇಂಡಿಯಾದಲ್ಲಿ ಕಲೆಕ್ಷನ್ ಆಗಿದೆ. ತೆಲುಗು ಸ್ಟೇಟ್ಸ್ ಅಲ್ಲಿ 85 crore, ಹಿಂದಿ ಸ್ಟೇಟ್ಸ್ ಅಲ್ಲಿ 67 crore, ತಮಿಳಲ್ಲಿ 7 crore, ಮಲಯಾಳಂ ಅಲ್ಲಿ 6 crore, ಹಾಗೆ ಕನ್ನಡದಲ್ಲಿ 1 crore ಕಲೆಕ್ಷನ್ ಆಗಿದೆ. ಬಟ್ ಇಲ್ಲಿ ಹೇಗೆ ಅಂತ ಹೇಳಿದ್ರೆ, ತೆಲುಗು ಭಾಷೆಯಲ್ಲಿ ಕನ್ನಡಕ್ಕಿಂತ ಜಾಸ್ತಿ ರಿಲೀಸ್ ಆಗಿದೆ, ಹಿಂದಿ ಡಬ್ಡ್ ಕನ್ನಡಕ್ಕಿಂತ ಜಾಸ್ತಿ ಆಗಿದೆ. ಸರ್ವೇ ಜನ ಸುಖಿನೋ ಭವಂತು. ಟೋಟಲಿ 175 crore ಕಲೆಕ್ಷನ್ ಆಗಿದೆ ಅಂತ ಕೆಲವು ವೆಬ್ಸೈಟ್ ಗಳಲ್ಲಿ ಹಾಕಿದ್ದಾರೆ. ಗೊತ್ತಿಲ್ಲ ಇದೊಂದು ಪ್ರಮೋಷನಲ್ ಗಿಮಿಕ್ ಏನು ಅನ್ನೋದು. ಆ ವಿಷಯಕ್ಕೂ ಇವಾಗ ಬರ್ತೀನಿ. ಈ ಅಷ್ಟು ಕೋಟಿ ಕಲೆಕ್ಷನ್, ಇಷ್ಟು ಕೋಟಿ ಕಲೆಕ್ಷನ್ ಅನ್ನೋದ್ರ ನಡುವೆ ಒಂದು ಲಾಜಿಕ್ ಇದೆ. ಈ ಸಿನಿಮಾ ನೋಡೋದ್ರಲ್ಲಿ ಒಂದು ವರ್ಗ ಇದೆ. ಹೀರೋಗಳ ಫ್ಯಾನ್ಸ್ ಆಗ್ಬೋದು, ಅಥವಾ ಡೈರೆಕ್ಟರ್ ಫ್ಯಾನ್ಸ್ ಆಗ್ಬೋದು, ಅಥವಾ ಪ್ರೀಕ್ವೆಲ್ ಹಿಂದಿನ ಮೂವಿ ನೋಡಿ ಇದು ನೆಕ್ಸ್ಟ್ ಸೀಕ್ವೆಲ್ ನ ನೋಡ್ಲೇಬೇಕು ಅನ್ನೋ ಒಂದು ಹುಚ್ಚಿರ ಅಂತ ಜನ ಆಗ್ಬೋದು. ಅವ್ರು ಏನೇ ಆದ್ರೂ ಫಸ್ಟ್ ಡೇ ಫಸ್ಟ್ ಶೋ ಅಥವಾ ಫಸ್ಟ್ ಡೇಲಿ ನೋಡ್ತಾರೆ. ಆದ್ರೆ ಇನ್ನೊಂದು ವರ್ಗ ಇದೆ, ತುಂಬಾ ಬುದ್ಧಿವಂತ ವರ್ಗ. ಅವ್ರು ಹೇಗೆ ಅಂತ ಹೇಳಿದ್ರೆ, ಫಸ್ಟ್ ಡೇ ರಿವ್ಯೂ ನೋಡ್ಕೊಂಡು ಚೆನ್ನಾಗಿದ್ರೆ ಹೋಗೋಣ, ತುಂಬಾ ಚೆನ್ನಾಗಿದ್ರೆ ಇವತ್ತೇ ಹೋಗೋಣ, ಇಲ್ಲ ಅಂತ ಹೇಳಿದ್ರೆ OTT ನೋಡೋಣ ಅಥವಾ ಪೈರೇಟೆಡ್ ವರ್ಷನ್ ನೋಡೋಣ ಅನ್ನೋ ಬುದ್ಧಿವಂತ ಜನ. ಅಂತ 50-50 ಮೈಂಡ್ ಸೆಟ್ ಇರೋ ಜನಗಳಿರ್ತಾರಲ್ವಾ, ಅಂತವ್ರನ್ನ ಏನಾದ್ರೂ ಮಾಡಿ ಥಿಯೇಟರ್ ಕರ್ಕೊಂಡ್ ಬರ್ಬೇಕು ಅನ್ನೋದೇ ಈ ನಂಬರ್ಸ್ ಗಳು ಹೇಳೋದು. ಇಷ್ಟು ಕೋಟಿ ಕಲೆಕ್ಷನ್, ಹೌಸ್ಫುಲ್, ಈ ಟ್ವಿಟರ್ ಟ್ರೆಂಡಿಂಗ್, ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ ಎಲ್ಲ ಇದೆಯಲ್ಲ, ಇದು ಮ್ಯಾಟರ್ ಆಗುತ್ತೆ ಅಲ್ಲಿ. ನಮ್ಮ ಸುತ್ತಮುತ್ತನೇ ಸೋಷಿಯಲ್ ಮೀಡಿಯಾಗಳಲ್ಲಿ, ಆಬ್ವಿಯಸ್ಲಿ ಸೋಷಿಯಲ್ ಮೀಡಿಯಾ ನೋಡ್ದಿತ್ತು ಯಾರು ಇರೋದೇ ಇಲ್ಲ. ಎಲ್ಲೋ ಒಂದ್ ಕಡೆ ಇಷ್ಟು ಕೋಟಿ ಕಲೆಕ್ಷನ್, ಅಷ್ಟು ಕೋಟಿ ಕಲೆಕ್ಷನ್, ಅಲ್ಲಿ ಹೌಸ್ಫುಲ್ ಆಯ್ತು, ಟಿಕೆಟ್ ಸಿಗ್ತಾ ಇಲ್ಲ. ಈ ವಿಷಯಗಳು ಆ 50-50 ಮೈಂಡ್ ಸೆಟ್ ಜನಗಳಿಗೆ ನಾವು ಸಿನಿಮಾಕ್ ಹೋಗ್ಲೇಬೇಕು, ತುಂಬಾ ಚೆನ್ನಾಗಿದೆ ಅನ್ಸುತ್ತೆ, ನೋಡ್ಲೇಬೇಕು ಅನ್ನೋದು ಒಂದು ಮನಸ್ಥಿತಿ ಬರುತ್ತೆ. ಅವರಲ್ಲಿ ಒಂದಿಷ್ಟು ಜನಗಳು ಹೋಗ್ತಾರೆ. ಈ ನೋಡಿರೋ ಪೈಕಿನೂ ಅವರು ಮೂವಿನ ಜಡ್ಜ್ ಮಾಡೋ ಅಂತ ಕೆಪಾಸಿಟಿ ಇರುತ್ತೆ. ಬಟ್ ಆಲ್ರೆಡಿ ಸೂಪರ್ ಹಿಟ್, ಬ್ಲಾಕ್ ಬಸ್ಟರ್ ಹಿಟ್ ಅಂತ ಈ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಟ್ರೆಂಡ್ ಆಗಿರುತ್ತಲ್ವಾ, ಅದ್ರಿಂದ ಹೇಗೆ ಅಂದ್ರೆ ಚೆನ್ನಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಚೆನ್ನಾಗಿದೆ ಅಂದ್ರೆ ತುಂಬಾ ಚೆನ್ನಾಗಿದೆ ಅಂತ ಹೇಳೋ ರೀತಿ ಒಂದು ಎಕ್ಸ್ಟರ್ನಲ್ ಫೋರ್ಸ್ ಸಿಗುತ್ತೆ. ಅದು ಕೆಲವೊಂದಿಷ್ಟು ಮೂವಿಗಳನ್ನ ಸೂಪರ್ ಡೂಪರ್ ಹಿಟ್ ಮಾಡಿರೋ ಅಂತ ಉದಾಹರಣೆಗಳು ನಮ್ ನಡುವೆ ಇದೆ. ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಗಳಿಗೆ ಅತಿ ಹೆಚ್ಚು ಸ್ಕ್ರೀನ್ ಸಿಗೋ ಅಂತ ಟೈಮ್ ಆಗ್ಲಿ ಇದು ನಮ್ ದುರಂತ ಅಂತಾನೆ ಅನ್ಬೋದು. ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡಿಗರಾಗಿ ಇಷ್ಟೆಲ್ಲ ಕಷ್ಟಪಟ್ಟು ಇಲ್ಲಿ ಲೆವೆಲ್ ಒಳ್ಳೆ ಸಿನಿಮಾಗಳು ಮಾಡ್ಕೊಂಡು ನಮಗೆ ಸ್ಕ್ರೀನು ನಮ್ಮೂರಲ್ಲಿ ಕೊಡಿ ಅಂತ ಹೇಳಿ ಬೇರೆ ಭಾಷೆ ಸಿನಿಮಾಗಳ ಎದುರಿಗೆ ಹೊಡೆದಾಡೋದಿದೆಯಲ್ಲ, ಇದು ನಮ್ ದುರಂತ. ಯಾವಾಗ ಸರಿ ಹೋಗುತ್ತೋ ಗೊತ್ತಿಲ್ಲ. ಆದ್ರೆ ಒಂದ್ ಹೋಪ್ ಏನಂತ ಹೇಳಿದ್ರೆ, ಈ
ತಿಂಗಳು ಎಂಡ್ ಅಂದ್ರೆ ಡಿಸೆಂಬರ್ 20 ಮತ್ತೆ 25ಕ್ಕೆ 2 ಅದ್ಭುತ ಮೂವಿಗಳು ಬರ್ತಾ ಇದಾವೆ, ಮ್ಯಾಕ್ಸ್ ಮತ್ತೆ UI. ಸೊ ಎಲ್ಲರೂ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದಾರೆ. ಆ ಎಕ್ಸ್ಪೆಕ್ಟೇಷನ್ ನ ಫುಲ್ಫಿಲ್ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ನೋಡೋಣ, ಕರ್ನಾಟಕದಲ್ಲಾಗಿರ್ಬೋದು, ಇಂಡಿಯಾದಾದ್ಯಂತ ಆಗಿರ್ಬೋದು, ಅಥವಾ ಪ್ರಪಂಚದಾದ್ಯಂತ ಒಂದು ಒಳ್ಳೆ ಕಲೆಕ್ಷನ್ ಮಾಡ್ಲಿ, ಕನ್ನಡಕ್ಕೆ ಇನ್ನೊಂದು ಪವರ್ ಕೊಡ್ಲಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಕಂಟೆಂಟ್ ಏನಾದ್ರೂ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಅದ್ಭುತ ಕಂಟೆಂಟ್ ಗಳ ಜೊತೆ ಬರ್ತೀನಿ. ನಿಮ್ಗೆ ಇಷ್ಟ ಆಗ ಪರ್ಟಿಕ್ಯುಲರ್ ಕಂಟೆಂಟ್ಸ್ ಏನಾದ್ರು ಇದ್ರೆ ನನಗೆ ಕಮೆಂಟ್ ಮಾಡಿ, ಖಂಡಿತ ಅದ್ರ ಬಗ್ಗೆನೂ ನಾನು ವಿಡಿಯೋ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.